ಬ್ರೇಕ್ ನಂತರ ಚಂಡೆ ಪೆಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಉಚಿತ ತರಬೇತಿ, ತಂಡದ ಬದ್ಧತೆ, ಕಲಿಕೆಯಲ್ಲೇ ಗಳಿಕೆ ಎಂಬುದು ಯಶಸ್ಸಿನ ಸೂತ್ರ. ದೇವರ ಸೇವೆ ಎಂಬುದು ತಂಡದ ಅರ್ಪಣಾ ಮನೋಭಾವಕ್ಕೆ ಮತ್ತೊಂದು ನಿದರ್ಶನ. ಈ ಸೂತ್ರಗಳೇ ಮೂಕಾಂಬಿಕಾ ತಂಡದ ಯಶಸ್ಸಿನ ತಳಪಾಯಗಳು. 10 ವರ್ಷಗಳ ಹಿಂದೆ ಹುಟ್ಟಿದ ತಂಡ ಈಗ ಹೊಸ ಹುರುಪಿನಿಂದ ಮುನ್ನುಗ್ತಾ ಇದೆ. ಸದಸ್ಯರನ್ನು ಒಳಗೊಂಡ ಚಂಡೆ ತಂಡದಲ್ಲಿ ಬಹುತೇಕ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಇನ್ನು ಕೆಲವರು ವೃತ್ತಿಪರರು ಇದ್ದಾರೆ. ಎಂಜಿನಿಯರ್ಗಳಿಂದ ಹಿಡಿದು ಚಿಕ್ಕವರು ಚೆಂಡೆಯಲ್ಲಿ ಪಳಗಿದ್ದಾರೆ. ದೇವರ ಸೇವೆಗೆಂದು ತರಬೇತಿ ಪಡೆಯುವವರಿದ್ದಾರೆ. 60 ಮಂದಿ ಪುರುಷರು ಹಾಗೂ 20 ಮಂದಿ ಮಹಿಳೆಯರಿಂದ ಕೂಡಿದ ಈ ತಂಡ ಈಗ ಏಕಕಾಲಕ್ಕೆ 4 ಕಾರ್ಯಕ್ರಮ ನೀಡುವಷ್ಟರ ಮಟ್ಟಿಗೆ ಬೆಳೆದಿದೆ. ಉಚಿತ ತರಬೇತಿ, ತಂಡದ ಬದ್ಧತೆ. ಯಾವುದೇ ಹುಡುಗರು ಇಲ್ಲಿ ಬಂದು ಚೆಂಡೆ ಬಾರಿಸಲು ತರಬೇತಿ ಪಡೆಯಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಭಾನುವಾರದಂದು ಹೆಚ್ಚಿಗೆ ತರಬೇತಿ ನಡೆಯುತ್ತದೆ. ಇನ್ನು ವಾರದ ಇತರ ದಿನಗಳಲ್ಲಿ ಬಿಡುವು ಮಾಡಿಕೊಂಡರೂ ಇಲ್ಲಿ ಕಲಿಸಲು ತಂಡದ ನಾಯಕರು ಸಿದ್ಧರಿದ್ದಾರೆ. ಚೆಂಡೆ ಅಂತ ಹೇಳುದು ಒಂದು ಎಲ್ಲ ಕಡೆ ಕೇಳಿ ಬರೋ ವಿಷಯ. ಆದ್ರೆ ಚೆಂಡೆ ಅಂತ ಪರ್ಟಿಕ್ಯುಲರ್ಲಿ ಹೇಳುವಾಗ ಎಲ್ರಿಗೂ ನೆನಪು ಬರೋದು ಅದು ಕೇರಳ ಮಾತ್ರ. ಆದ್ರೆ ನಮಗೆ ಇವತ್ತು ಈ ಸಂದರ್ಭದಲ್ಲಿ ಖುಷಿ ಆಗ್ತಿದೆ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲೆಲ್ಲೆಡೆ ಮಂಗಳೂರು ಇವತ್ತು ಚೆಂಡೆಯಲ್ಲಿ ಇಷ್ಟೊಂದು ಹೆಸರು ಪಡಿಬೇಕಂತ ಹೇಳಿದ್ರೆ ಅದು ಮೂಕಾಂಬಿಕಾ ಚೆಂಡೆ ಸೆಟ್ ನಮಗೆ ಕೊಟ್ಟಂತ ಒಂದು ವರ ಅಂತಾನೆ ಹೇಳ್ಬೋದು. ಮೂಕಾಂಬಿಕಾ ಅಮ್ಮನ ವರವೇ ಅದು. ಅಣ್ಣ ತರನೇ ನಮಗೆ ಹೆಲ್ಪ್ ಮಾಡ್ತಾರೆ, ಕಲಿಸ್ತಾರೆ. ಈಗ ಆಲ್ಮೋಸ್ಟ್ ನಾವೆಲ್ಲ ಕಲ್ತಿದ್ದೀವಿ. ಹಾಗೇನೆ ಈಗ ಹೊಸ ಸ್ಟೂಡೆಂಟ್ಸ್ ಬರ್ತಾರೆ, ಅವರಿಗೆ ಕಲಿಸ್ಲಿಕ್ಕೆ ಹೇಳ್ತಾರೆ. ಈಗ ಅಣ್ಣನವರು ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ನೀವೇ ಕಲಿಸಿ ಅಂತ. ಕಲಿತಿದ್ದಾರೆ, ಅವರು ಮರ್ಯಾದೆ ಕೊಡ್ತಾರೆ. ನಮ್ಗೆ ಖುಷಿ ಆಗುತ್ತೆ ಒಂದು ಟೀಚ್ ಮಾಡಲಿಕ್ಕೆ ಆಗಲಿ, ನಮಗೆ ಕಲೀಲಿಕ್ಕೆ ಆಗಲಿ. ನಾವು ಹೊಸ ಕಲಿತಾ ಇದ್ದೇವೆ. ಹೊರಗಡೆ ಎಲ್ಲಿ ಹೋದ್ರು ಎಲ್ಲರೂ ಸಹ ನಮ್ಮನ್ನು ಪರಿಚಯ ಹಿಡಿತಾರೆ. ನೀವು ಚೆಂಡೆಯಲ್ಲಿ ಇದ್ದೀರಲ್ಲ, ನೀವು ಅದರಲ್ಲಿ ಇದ್ದೀರಲ್ಲ, ಹಾಗೆ ಅಂತ ಖುಷಿ ಆಗ್ತಿದೆ. ನಾವು ಟೀಮ್ ಮ್ಯಾಂಗ್ಳೂರಾಗಿ ಇಡೀ ಕರ್ನಾಟಕದಲ್ಲಿ, ಇಡೀ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮ ಹೆಸರನ್ನು ಮೇಲೆ ತರಲಿಕ್ಕೆ ಇಷ್ಟಪಡ್ತೇವೆ. ಸೊ ವಿ ಆರ್ ಪ್ರೌಡ್ ಟು ಬಿ ಅನ್ ಮ್ಯಾಂಗ್ಳೂರನ್ ಆ್ಯಂಡ್ ಆಸ್ ವೆಲ್ ಆಸ್ ವಿ ಆರ್ ಪ್ರೌಡ್ ಟು ಬಿ ಅ ಮೂಕಾಂಬಿಕಾ ಚೆಂಡೆ ಸೆಟ್. ಯಾವುದೇ ಅಹಮಿಲ್ಲದೆ, ಮಕ್ಕಳಲ್ಲಿ ಕೀಳರಿಮೆ ಹೊಂದದೆ, ಕುಟುಂಬದ ಸದಸ್ಯರಂತೆ ಒಂದೆಡೆ ಸೇರಿಸಿ ಚೆಂಡೆ, ಡೋಲು ಹಾಗೂ ತಾಳವನ್ನ ಸ್ಟೆಪ್ ಸಮೇತ ಬಾರಿಸಲು ತರಬೇತಿಯನ್ನು ನೀಡಲಾಗುತ್ತದೆ. ಕಲಿಕೆಯಲ್ಲೇ ಗಳಿಕೆ ಎಂಬುದು ಈ ತಂಡದ ಯಶಸ್ಸಿನ ಮತ್ತೊಂದು ಸೂತ್ರ. ಕಾರ್ಯಕ್ರಮ ಹೆಚ್ಚಾಗುತ್ತಿದ್ದಂತೆ ಭಾಗವಹಿಸುವ ಕಲಾವಿದರಿಗೆ ಸಂಭಾವನೆಯನ್ನು ನೀಡಲಾಗುತ್ತದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸುವ ಕಲಾವಿದರಿಗೆ 350 ರೂಪಾಯಿಯಿಂದ 500 ರೂಪಾಯಿವರೆಗೆ ಸಂಭಾವನೆ ನೀಡಲಾಗುತ್ತದೆ. ಸಂಜೆಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಭಾಗವಹಿಸಲು ಅನುಕೂಲ, ಜೊತೆಗೆ ಹಣವನ್ನು ಗಳಿಸಬಹುದು. ಕಲಾವಿದರ ಸಂಖ್ಯೆಗೆ ಅನುಗುಣವಾಗಿ ಮೂಕಾಂಬಿಕಾ ಚೆಂಡೆ ತಂಡ ಗೌರವಧನವನ್ನು ಸ್ವೀಕರಿಸುತ್ತದೆ. ಒಂದಷ್ಟು ಉಳಿಸಿಕೊಂಡು ಉಳಿದ ಹಣವನ್ನು ಕಲಾವಿದರಿಗೆ ಹಂಚಲಾಗುತ್ತದೆ. ಈ ಮೂಲಕ ಕಲಾವಿದರಲ್ಲೂ ಸಂತೃಪ್ತಿಯ ಮನೋಭಾವ ತುಂಬುವಂತೆ ಮಾಡಿದೆ. ಕಲಾವಿದರು ಇದನ್ನ ದೇವರ ಸೇವೆಯಾಗಿಯೂ ಮಾಡುತ್ತಿದ್ದಾರೆ. ಕೆಲವೊಂದು ಕಡೆ ಉಚಿತ ಕಾರ್ಯಕ್ರಮವನ್ನು ಪ್ರದರ್ಶಿಸುತ್ತಿದ್ದಾರೆ. ಸಮವಸ್ತ್ರ, ಆಹಾರ ಹಾಗೂ ಪ್ರಯಾಣದ ವೆಚ್ಚವನ್ನು ತಂಡವೇ ಭರಿಸುತ್ತದೆ. ಜೊತೆಗೆ ಉಳಿಕೆ ಹಣದಲ್ಲಿ ಪರಿಕರಗಳ ನಿರ್ವಹಣೆ ಮಾಡಲಾಗುತ್ತದೆ. ಒಂದು ಕಾರ್ಯಕ್ರಮ ನೀಡಿದರೆ ಇನ್ನೊಂದಷ್ಟು ಮಂದಿಗೆ ಪ್ರಚಾರವಾಗುತ್ತದೆ. ಕನಿಷ್ಠ 5 ರಿಂದ 10 ಕಡೆ ಕಾರ್ಯಕ್ರಮ ನೀಡಲು ಆಹ್ವಾನ ಬರುತ್ತೆ.
ಇದೇ ಕಾರಣಕ್ಕೆ 2011ರಲ್ಲಿ 57 ಕಾರ್ಯಕ್ರಮ ನೀಡಿದ್ದ ಮೂಕಾಂಬಿಕಾ ಚೆಂಡೆ ತಂಡ 2012ರ 2 ತಿಂಗಳಲ್ಲಿ 62 ಕಾರ್ಯಕ್ರಮ ನೀಡಿದೆ. ಕಲಾವಿದರು ಪಳಗಿದ್ದಾರೆ. ಮತ್ತಷ್ಟು ಹುರುಪಿನಿಂದ ಹೊಸ ಸ್ಟೆಪ್ಗಳೊಂದಿಗೆ ಕಲಾಪ್ರಿಯರ ಮನತಣಿಸಲು ಸಜ್ಜಾಗಿದ್ದಾರೆ. ಯಾವುದೂ ಅಸಾಧ್ಯ ಅಲ್ಲ, ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದಕ್ಕೆ ಈ ತಂಡದ ಶ್ರಮವೇ ಸಾಕ್ಷಿ. ಹೀಗೆ ಈ ತಂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಲಿ ಅಂತ ಹಾರೈಸೋಣ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.